ನಮಸ್ಕಾರ ಆತ್ಮೀಯ ಸ್ನೇಹಿತರೆ. ನಾನೀಗ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಲಿಕ್ಕೆ ನ್ಯೂ ಸೆಟಪ್ ಮಾಡ್ಕೊಂಡಿದ್ದೀನಿ. ಅದರಿಂದನೇ ನಾನೀಗ ಒಂದು ಅನ್ಬಾಕ್ಸ್ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ವಿಡಿಯೋ ಕ್ವಾಲಿಟಿ ಹೆಂಗೆ ಬರ್ತದೆ ಅನ್ನೋದನ್ನು ನೋಡೋಣ. ಈಗ ನಾನು ಮಾಡ್ತಾ ಇರುವಂಥ ವಿಡಿಯೋ ಅಪ್ಡೇಟೆಡ್ ವಿಡಿಯೋ ಆಗಿದೆ. ನಾನೀಗ ಯಾವುದೇ ಕ್ಯಾಮ್ರಾವನ್ನು ಬಳಸ್ತಾ ಇಲ್ಲ, ಓನ್ಲಿ ವೆಬ್ ಕ್ಯಾಮನ್ನೇ ಬಳಸ್ಕೊಂಡು ಪ್ರೊಫೆಷ್ನಲ್ ಆಗಿ ವಿಡಿಯೋ ರೆಕಾರ್ಡ್ ಮಾಡಬೇಕಂತಂದು ಒಂದು ಹೊಸ ಸೆಟಪ್ ಮಾಡಿಕೊಂಡು ಅದರಿಂದನೇ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಕ್ವಾಲಿಟಿ ಹೆಂಗೆ ಬರ್ತದೆ ಅನ್ನೋದನ್ನು ಗಮನಿಸಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ದೀರಲ್ಲ ವಿಡಿಯೋನ, ನಾನು ಮೊದಲು ಬಳಸ್ತಾ ಇರುವಂಥ ವೆಬ್ ಕ್ಯಾಮನ್ನು ಬದಿಗೆ ಸರಿಸಿ ನಾನು ನ್ಯೂ ವರ್ಷನ್ದಲ್ಲಿ ಬಂದಂತಹ ವಿಶೇಷವಾದ ವೆಬ್ ಕ್ಯಾಮನ್ನು ಬಳಸ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಒಟ್ಟು ಈ ವಿಡಿಯೋ ಮಾಡಲಿಕ್ಕೆ ನಾನು ಬಳಸ್ತಾ ಇರುವಂಥ ವೆಬ್ ಕ್ಯಾಮು 2 ವೆಬ್ ಕ್ಯಾಮನ್ನು ಬಳಸ್ತಾ ಇದ್ದೀನಿ, ಹಾಗೆ ಒಂದು ಆ್ಯಕ್ಷನ್ ಕ್ಯಾಮ್ರಾವನ್ನು ಬಳಸ್ತಾ ಇದ್ದೀನಿ. ಆ ವೆಬ್ ಕ್ಯಾಮ್ ಯಾವುವು ಅಂತಂದರೆ, ಒಂದನೇದ್ದು ಕ್ರಿಯೋ ಓಲ್ ಅನ್ನುವಂಥ 1080p ವೆಬ್ ಕ್ಯಾಮನ್ನು ಬಳಸ್ತಾ ಇದ್ದೀನಿ. ಆಮೇಲೆ ಅದು ಆಟೋ ಫೋಕಸನ್ನು ಹೊಂದೈತಿ. ಹಾಗೆ ಇನ್ನೊಂದು ವೆಬ್ ಕ್ಯಾಮು, ಇದು 4K ವರೆಗೂ ವಿಡಿಯೋ ಶೂಟ್ ಮಾಡ್ಕೋಬೋದು. ಆಮೇಲೆ ಇದು ಮಾಡೆಲ್ ನಂಬರು S600 ಅಂತಂದು ಈ ಮೀಟ್ ಕಂಪ್ನಿದು 4K ವರೆಗೆ ಈ ವೆಬ್ ಕ್ಯಾಮನ್ನು ಬಳಸ್ಕೊಂಡು ನಾವು ವಿಡಿಯೋನ ರೆಕಾರ್ಡ್ ಮಾಡ್ಕೋಬೋದು. ಈ 2 ವೆಬ್ ಕ್ಯಾಮನ್ನು ಬಳಸ್ಕೊಂಡು ನಾವು ವಿಡಿಯೋ ರೆಕಾರ್ಡ್ ಮಾಡಿದಾಗ ಇದರ ಕ್ವಾಲಿಟಿ ಬಗ್ಗೆ ತಿಳಿಸಿರಿ ನನಗೆ. ಈ ಹೊಸ ಸೆಟಪ್ದಲ್ಲಿ ಯಾವುದೋ ಒಂದು ಪ್ರಾಡಕ್ಟನ್ನು ಅನ್ಬಾಕ್ಸಿಂಗ್ ವಿಡಿಯೋನ ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ. ಬನ್ನಿ, ನ್ಯೂ ಸೆಟಪ್ದಲ್ಲಿ ಅನ್ಬಾಕ್ಸಿಂಗ್ ವಿಡಿಯೋನ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಯೋಣ. ಈಗ ನಾನು ಒಂದು ಲೈಟನ್ನು ಪರ್ಚೇಸ್ ಮಾಡಿದ್ದೀನಿ. ಅದನ್ನೀಗ ಈ ಹೊಸ ಸೆಟಪ್ದಲ್ಲಿ ಅನ್ಬಾಕ್ಸ್ ಮಾಡಿ ನೋಡೋಣ ಹೇಗೆ ವಿಡಿಯೋ ಕ್ವಾಲಿಟಿ ಬರ್ತದೆ ಅನ್ನೋದನ್ನು ಪರೀಕ್ಷೆ ಮಾಡ್ದಂಗೆ ಆಯಿತು. ಆಮೇಲೆ ಈಗ ಅನ್ಬಾಕ್ಸ್ ಮಾಡಿದಂಥ ಪ್ರಾಡಕ್ಟ್ ಹೆಂಗಿದೆ ಅನ್ನೋದನ್ನು ಗೊತ್ತಾದಂಗೆ ಆಗ್ತೈತಿ. ಈಗ ನಾನು ಪರ್ಚೇಸ್ ಮಾಡಿದಂಥ ಲೈಟ್ ಯಾವುದು ಅಂತಂದರೆ, ಇದೊಂದು ಅನ್ಬ್ರಾಂಡೆಡ್ ಲೈಟ್ ಆಗಿದೆ. USB ಡೈನಾಮಿಕ್ ವಾಟರ್ ಪ್ಯಾಟರ್ನ್ ಲೈಟ್ ಅಂತಂದು. ಇದರ ವಿಶೇಷತೆ ಏನಂತಂದರೆ, ಲಾಂಗ್ ಲೈಫನ್ನು ಹೊಂದಿದಂಥ LED ತಯಾರು ಮಾಡಿದ್ದಾರೆ ಅಂತಂದು ಬಾಕ್ಸ್ ಮೇಲೆ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ USB ಪ್ಲಗ್ಡ್ ಇನ್ ನಿಂತಿದೆ. ಹಾಗೆ ಇದು ಇನ್ಬಿಲ್ಟ್ ಬ್ಯಾಟ್ರಿಯನ್ನು ಹೊಂದೈತಿ. ಇದನ್ನು ಬಳಸುವಾಗ 5 ವರ್ಷವರೆಗೂ ಇದು ಬ್ಯಾಟ್ರಿ ಬ್ಯಾಕಪ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ ಬಾಕ್ಸ್ ಮೇಲೆ. ಹಾಗೆ ಲೈಟ್ ಕಲರ್ ಚೇಂಜ್ ಅಂತಿದೆ. ಲೈಟ್ ಕಲರನ್ನು ನಾವು 6 ಮೋಡದಲ್ಲಿ, ಇಲ್ಲಿದೆ ನೋಡ್ರಿ, 1 2 3 4 5 6 ಕಲರ್ದಲ್ಲಿ ಇದನ್ನು ಚೇಂಜ್ ಮಾಡ್ಕೋಬೋದು. ಹಾಗೆ 3 ಲೈಟ್ ಇಂಟೆನ್ಸಿಟೀಸ್ ಅಂತಿದೆ. ಇದರ ಇಂಟೆನ್ಸಿಟಿಯನ್ನು ಹೆಚ್ಚು ಮಾಡ್ಕೋಬೋದು 3 ಲೆವೆಲ್ದವ್ರಿಗೆ. ಆಮೇಲೆ ಟ್ಯಾಕ್ಟೈಲ್ ಸ್ವಿಚ್ ಅಂತ ಇದೆ, ಅಂದರೆ ಟಚ್ ಸೆನ್ಸಾರ್ ಇರುವಂಥ ಬಟನನ್ನು ಕೊಟ್ಟಿದ್ದಾರೆ. ಈಗ ಈ ಬಾಕ್ಸನ್ನು ಮೆನ್ಷನ್ ಮಾಡಿದಂಥ ಸ್ಪೆಸಿಫಿಕೇಷನು ಮತ್ತು ಫೀಚರನ್ನು ಓದಿದ್ವಿ. ಈ ಬಾಕ್ಸನ್ನು ಓಪನ್ ಮಾಡಿದಾಗ ಏನೇನು ಬರ್ತೈತೆ ಅನ್ನೋದನ್ನು ನೋಡೋಣ. ಈ ಬಾಕ್ಸ್ ಓಪನ್ ಮಾಡ್ತೀನಿ. ಏನೈತೆ ನೋಡ್ರಿ ಈ ಬಾಕ್ಸ್ನಲ್ಲಿ. ಈ ಥರ ಓಪನ್ ಮಾಡಿದಾಗ ಈ ಥರ ಕಾಣಿಸ್ತೈತಿ. ಬಟ್ ತೆಗಿತೇನೆ ನೋಡ್ರಿ ಇದನ್ನ. ಔಟ್ ವಿತ್ ಈಗ ಬಾಕ್ಸ್ ಓಪನ್ ಮಾಡಿದಾಗ ಇದು ಲೈಟ್ ಸಿಗ್ತೈತಿ. ಆಮೇಲೆ ಇದು USB ಕೇಬಲ್ ಅಷ್ಟೊಂದು ಉದ್ದ ಇಲ್ಲ, ಒಂದು ಅರ್ಧ ಮೀಟ್ರ್ ಇದೆ. ಹಾಗೆ ಇದೊಂದು ರಿಮೋಟ್ ಇದೆ. ಇಷ್ಟೇ ಈ ಬಾಕ್ಸ್ನಲ್ಲಿರೋದು.
ಈಗ ಸೈಡ್ ಇಡ್ತೀನಿ ನೋಡ್ರಿ, ಇದು ರಿಮೋಟು. ಆಮೇಲೆ ಟಚ್ ಸೆನ್ಸರ್ ಆನ್ ಆಫ್ ಬಟನ್ ಅಂತಿದೆ ನೋಡ್ರಿ, ಇಲ್ಲಿ ಇದಿದೆ. ಅಷ್ಟೊಂದು ಹೈ ಕ್ವಾಲಿಟಿ ಇಲ್ಲ. ಆಮೇಲೆ 1.5 ಮೀಟ್ರ್ ಅರ್ಧ ಮೀಟ್ರ್ ಇರುವಂಥ USB ಇದೆ. ಇದನ್ನು ಈಗ ಪ್ಲಗ್ ಆ್ಯಂಡ್ ಪ್ಲೇ ಮಾಡಿ ನೋಡೋಣ ಯಾವ ರೀತಿ ವರ್ಕ್ ಆಗತ್ತೆ ಅಂತ. ಇಲ್ಲಿ ಕನೆಕ್ಟ್ ಮಾಡ್ತೇನೆ ನೋಡ್ರಿ. ಈಗ ಕನೆಕ್ಟ್ ಮಾಡಿದೆ, ಈಗ ಪವರ್ ಸಪ್ಲೈ ಕೊಟ್ಟೆ. ಈಗ ಗಿಡದ ಟಚ್ ಮಾಡಿರಿ, ಆನ್ ಆಯಿತು. ಸ್ಮೂತಾಗಿ ಆನ್ ಆ್ಯಂಡ್ ಆಫ್ ಆಕೈತಿ. ಈಗ ನಾವು ಮೋನೋ ಕಲರ್ ಬೇಕು ಅಂತಂದರೆ ಇಷ್ಟು ಟಚ್ ಮಾಡಿ ಟ್ಯಾಪ್ ಮಾಡಿರಿ. ಈಗ ಗ್ರೀನ್ ಕಲರ್ ಬಂತು, ರೆಡ್ ಕಲರ್, ಮತ್ತೆ ಟ್ಯಾಪ್ ಮಾಡಿರಿ ಗ್ರೀನ್ ಕಲರು, ಮತ್ತೆ ಟ್ಯಾಪ್ ಮಾಡಿರಿ ಬ್ಲೂ ಕಲರು, ವಾಟರ್ ಕಲರು, ಯೆಲ್ಲೋ ಕಲರು, ಲೈಟ್ ಬ್ಲೂ ಕಲರ್, ಇಷ್ಟು 6 ಕಲರ್ ಇದಾವೆ. ಆಮೇಲೆ ಈ ರಿಮೋಟ್ ಸಹಾಯದಿಂದನೂ ಈ ಲೈಟನ್ನು ಆಪ್ರೇಟ್ ಮಾಡ್ಕೋಬೋದು. ಆಮೇಲೆ ಇಂಟೆನ್ಸಿಟಿಯನ್ನು ಹೆಚ್ಚು ಮಾಡ್ಕೋಬೋದು ರೀ, ಇದನ್ನು ಲಾಂಗ್ ಪ್ರೆಸ್ ಮಾಡೋದ್ರಿಂದ. ಲಾಸ್ಟ್ ಇದು. ಆಮೇಲೆ ಇದರಲ್ಲೂ ಹೆಚ್ಚು ಮಾಡ್ಕೋಬೋದು. ಆಮೇಲೆ ಈ ರಿಮೋಟ್ ಸಹಾಯದಿಂದನೂ ಒಂದು ಕಲರನ್ನು ಚೇಂಜ್ ಮಾಡ್ಕೋಬೋದು. ಈಗ ರೆಡ್ ಇದೆ ನೋಡ್ರಿ, ರೆಡ್ ಮಾಡ್ಕೊ, ಗ್ರೀನ್, ಹಾಗೆ ಡಾರ್ಕ್ ಬ್ಲೂ, ಲೈಟ್ ಗ್ರೀನ್, ಲೈಟ್ ರೆಡ್, ಲೈಟ್ ಬ್ಲೂ, ಸ್ಕೈ ಬ್ಲೂ, ಯೆಲ್ಲೋಯಿಶ್, ಮಜೆಂಟಾ ಕಲರ್. ಈ ರೀತಿಯಾಗಿ ರಿಮೋಟ್ ಸಹಾಯದಿಂದನೂ ಈ ಲೈಟನ್ನು ಆಪ್ರೇಟ್ ಮಾಡ್ಕೋಬೋದು. ಸ್ನೇಹಿತರೆ, ಈಗ ನಾನು ಮಾಡ್ಕೊಂಡಂಥ ಸೆಟಪ್ಪು ಹೆಂಗೆ ಅನಿಸ್ತು, ಆಮೇಲೆ ಆ ಸೆಟಪ್ಪನ್ನು ಬಳಸ್ಕೊಂಡು ಅನ್ಬಾಕ್ಸ್ ಮಾಡಿದಾನಲ್ಲ ಈ ಪ್ರಾಡಕ್ಟ್ ಬಗ್ಗೆನೂ ನಿಮ್ಗೆ ಹೇಗೆ ಅನಿಸ್ತದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ವಿಡಿಯೋನ ಕೊನೆಯವರೆಗೆ ನೋಡಿ ಲೈಕ್ ಮಾಡಿರಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಒನ್ಸ್ ಅಗೇನ್ ನೋಡೋಣ. ಈಗ ನೋಡ್ರಿ, ಈ ಇಂಟ್ರ್ಯೂ ವಿಡಿಯೋನ ಮಾಡಲಿಕ್ಕೆ ನಾನು ಫೇಸ್ ಕ್ಯಾಮ್ ಆಗಿ ಯಾವ್ದು ಬಳಸಿದ್ದೀನಿ, ಈ ಮೀಟ್ S600 ಅನ್ನುವಂಥ 4K UHD ವೆಬ್ ಕ್ಯಾಮನ್ನು ಬಳಸಿದ್ದೀನಿ. ಈಗ ಇದ್ರ ಕ್ವಾಲಿಟಿ ಹೆಂಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಲ್ಲಿ ಓರೆಡ್ ಇದೆ, ಈ ಕ್ಯಾಮ್ರಾನ ನಾನು ಆ್ಯಕ್ಷನ್ ಕ್ಯಾಮ್ರಾನ ಬಳಸ್ಕೊಂಡಿದ್ದೀನಿ. ಅದು ಯಾವುದು ಅಂತಂದರೆ ಕ್ಯಾಸನ್ ಕಂಪ್ನಿಯ C56 ಅನ್ನುವಂಥ ಆ್ಯಕ್ಷನ್ ಕ್ಯಾಮ್ರಾವನ್ನು ಬಳಸ್ಕೊಂಡು ಓರೆಡ್ ಕ್ಯಾಮ್ರಾಗಿ ಬಳಸಿ ರೆಕಾರ್ಡ್ ಮಾಡಿದ್ದೀನಿ. ಇದ್ರ ಕ್ವಾಲಿಟಿ ಹೆಂಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಇದು ಫೇಸ್ ಕ್ಯಾಮು. ಇದನ್ನು ಯಾವ ವೆಬ್ ಕ್ಯಾಮಿಂದ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ ಅಂತಂದರೆ ಕ್ರಿಯೋ ಓಲ್ ಅನ್ನುವಂತಹ FHD ಆಟೋ ಫೋಕಸ್ ವೆಬ್ ಕ್ಯಾಮ್ದಿಂದ ಮಾಡಿದ್ದೀನಿ. ಈ ವೆಬ್ ಕ್ಯಾಮು ಮತ್ತು ಆ್ಯಕ್ಷನ್ ಕ್ಯಾಮ್ರಾ ಬಳಸ್ಕೊಂಡು ನಾನು ಈ ಒಂದು ಅನ್ಬಾಕ್ಸ್ ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋ ಕ್ವಾಲಿಟಿ ಹೆಂಗೆ ಬರ್ತದೆ, ಆಮೇಲೆ ಈ ವಿಡಿಯೋ ಕ್ವಾಲಿಟಿ ನಿಮಗೆ ಹೇಗೆ ಅನಿಸ್ತಿದೆ, ಚೆನ್ನಾಗಿ ಅನಿಸಿದರೆ ತಪ್ಪದೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತಂದರೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಈ ರೀತಿಯಾದ ಕಂಟೆಂಟನ್ನು, ವಿಶೇಷವಾದ ವಿಡಿಯೋನ ನೋಡ್ಬೇಕಂತ ಬಯಸಿದ್ದಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ
ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.